ಗೊಂಡಿರುವ ಪರಶುರಾಮನ ನಕಲಿ ಪ್ರತಿಮೆ ವಿಚಾರವಾಗಿ ಕಾರ್ಕಳ ಪೊಲೀಸರು ತನಿಖೆಯನ್ನು ನಡೆಸಿ ಕೋರ್ಟಿಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ಚಾರ್ಜ್ ಶೀಟ್ ಅಲ್ಲಿ ಅತ್ಯಂತ ಪ್ರಮುಖವಾಗಿ 3 ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಒಂದು, ಪ್ರತಿಮೆ ನಿರ್ಮಾತ ಕೃಷ್ಣ ನಾಯ್ಕ 1,83,00,000 ರೂಪಾಯಿ ಹಣವನ್ನು ಪಡೆದು ಪ್ರತಿಮೆಯನ್ನು ಕಂಚಿನಿಂದ ಮಾಡದೆ ಹಿತ್ತಾಳೆಯಿಂದ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ವಿಚಾರವಾದರೆ, ಪ್ರತಿಮೆಯ ಮೇಲ್ಭಾಗವನ್ನು ಬೆಂಗಳೂರಿಗೆ ಕೊಂಡೋಗಿದ್ದೇವೆ ಅಂತ ಹೇಳಿ ಸುಳ್ಳು ಹೇಳಿ 4 ತಿಂಗಳ ಕಾಲ ನಿರ್ಮಿತಿ ಕೇಂದ್ರದ ಗೋಡನ್ನಲ್ಲಿ ಇರಿಸಲಾಗಿದೆ ಅನ್ನುವಂಥ ಇನ್ನೊಂದು ವಿಚಾರವಾದರೆ, ಇವರು ಒಳಸಂಚು, ಸಾಕ್ಷಿನಾಶ, ವಂಚನೆ ಮತ್ತು ನಂಬಿಕೆ ದ್ರೋಹ ಅನ್ನುವಂಥ ಗಂಭೀರವಾದ ಅಪರಾಧವನ್ನು ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಕಾರ್ಕಳ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಇದರಿಂದ ಒಂದಂತೂ ಸ್ಪಷ್ಟವಾಗ್ತದೆ, 2023ರ ಚುನಾವಣೆಯ ಉದ್ದೇಶದಿಂದ ಕಾರ್ಕಳ ಶಾಸಕರು ಒಂದು ವ್ಯವಸ್ಥಿತವಾದ ಸಂಚನ್ನು ರೂಪಿಸಿ ಈ ಕೃತ್ಯವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಮತ್ತು ಕಾರ್ಕಳದ ಜನತೆಯ ನಂಬಿಕೆ ದ್ರೋಹವನ್ನು ಎಸಗಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಬಸವರಾಜ ಬೊಮ್ಮಾಯಿ ಅವರನ್ನೇ ಕರೆಸಿ ಅವರ ಕೈಯಲ್ಲಿ ನಕಲಿ ಪ್ರತಿಮೆಯನ್ನ ಉದ್ಘಾಟನೆ ಮಾಡಿಸಿ ರಾಜದ್ರೋಹದ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥ ನೇರವಾದ ಅವರ ಮೇಲೆ ಆರೋಪಗಳನ್ನು ಮಾಡಿ ಈ ಎಲ್ಲ ತಪ್ಪುಗಳಿಗೆ ಕಾರಣಕರ್ತರಾದ ಕಾರ್ಕಳ ಶಾಸಕರು ತನ್ನ ಶಾಸಕರ ಸ್ಥಾನಕ್ಕೆ ತಕ್ಷಣ ರಾಜೀನಾಮೆ ಕೊಡಬೇಕು ಅನ್ನುವಂಥ ಪ್ರಾರ್ಥನೆ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತೇವೆ. ಮತ್ತು ಅವರು ಮಾಡುವ ವಾದ ಏನು ಹೇಳಿದ್ರೆ, ಕಾಂಗ್ರೆಸ್ನವರು ಫೈಬರ್ ಎನ್ನುವಂತ ಆರೋಪವನ್ನು ಮಾಡಿದ್ದಾರೆ. ಅದು ಫೈಬರ್ ಅಲ್ಲ, ಅದು ಹಿತ್ತಾಳೆ ಅಂತ ಹೇಳ್ತಿದ್ದಾರೆ. ನಾವು ಮಾಡಿರೋದು ಅವರ ಮೇಲೆ ಆರೋಪ. ಅವರ ವಾದ ಇದ್ದದ್ದು ಅದು ಪ್ರತಿಮೆ ಕಂಚಿನದಿರುವಂತದ್ದು. ಈಗ ನಾವು ಮಾಡಿದ ಆರೋಪಕ್ಕೆ ನಾವು ಇವತ್ತು ಕೂಡ ಬದ್ಧರಾಗಿದ್ದೇವೆ. ಬೆಟ್ಟದ ಮೇಲೆ ಬಂದು ನೋಡಿದರೆ ಪ್ರತಿಮೆಯ ಸೊಂಟದ ಕೆಳಗಿನ ಭಾಗವು ಸಂಪೂರ್ಣ ಅದು ಫೈಬರ್ನಿಂದ ಲೇಪಿತವಾಗಿದೆ. ಈ ಸವಾಲನ್ನು ನಾನು ಶಾಸಕರಿಗೆ ಹಾಕ್ತೇನೆ. ನಾವು ಮಾಡಿದ ಆರೋಪವನ್ನು ನಿಮಗೆ ಕಣ್ಣೆದುರು ತೋರಿಸ್ತೇವೆ. ನೀವು ಹೇಳಿದ ವಾದ ಕಂಚಿನ ಪ್ರತಿಮೆಯನ್ನ ನೀವು ತೋರಿಸಲಿಕ್ಕೆ ನಿಮಗೆ ಸಾಧ್ಯ ಇದೆಯೇ ಅನ್ನುವಂಥ ಪ್ರಶ್ನೆ ಮತ್ತು ಸವಾಲನ್ನ ನಾನು ಕಾರ್ಕಳ ಶಾಸಕರಿಗೆ ಹಾಕ್ಲಿಕ್ಕೆ ಬಯಸ್ತೇನೆ. ಏನು ಅಲ್ಲಿ ಶಿಲ್ಪಿಯ ಮನೆಯಿಂದ ಪ್ರತಿಮೆಯ ಬಿಡಿಭಾಗಗಳನ್ನ ವಶಪಡಿಸಿಕೊಂಡು ಕಾರ್ಕಳಕ್ಕೆ ತಂದಿದ್ದಾರೆ. ಅದರಲ್ಲಿ ಪ್ರತಿಮೆಯ ತಲೆಯ ಭಾಗ, ಎದೆಯ ಭಾಗ, ಕಾಲು, ಪಾದ ಎಲ್ಲವೂ ಇದೆ. ಆದರೆ ಇಲ್ಲಿ ಬೆಟ್ಟದ ಮೇಲೆಯೂ ಕೂಡ ಪ್ರತಿಮೆಯ ಸೊಂಟ, ಪಾದ, ಕಾಲು ಎಲ್ಲವೂ ಇರುವುದರಿಂದ ಇದು ಪ್ರತಿಮೆ ಎರಡು ಯಾಕೆ ಆಯಿತು ಅನ್ನುವಂಥ ಪ್ರಶ್ನೆಗೆ ಕಾರ್ಕಳ ಶಾಸಕರು ಉತ್ತರ ಕೊಡಬೇಕಾಗ್ತದೆ. ಇಲ್ಲಿ ಉದ್ದೇಶ ಸ್ಪಷ್ಟ. ಮುಖ್ಯಮಂತ್ರಿಯವರು ಕಾರ್ಕಳಕ್ಕೆ ಬಂದು ಪ್ರತಿಮೆ ಉದ್ಘಾಟನೆಗೆ ದಿನಾಂಕ ನಿಗದಿ ಆಗಿದ್ರು ಕೂಡ ಪ್ರತಿಮೆಯನ್ನು ಮಾಡಲಿಕ್ಕೆ ಸಾಧ್ಯವಾಗದ ಕಾರಣ ಅವರು ಕಂಚಿನ ಪ್ರತಿಮೆಯ ಬದಲಿಗೆ ಹಿತ್ತಾಳೆಯ ಪ್ರತಿಮೆಯನ್ನ ನಿರ್ಮಾಣ ಮಾಡಿ ಅದಕ್ಕೆ ಫೈಬರ್ ಲೇಪನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗ್ತದೆ. ಇದು ಒಂದು ರಾಜದ್ರೋಹದ ಕೆಲಸ ಆಗಿದ್ರಿಂದ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತೇವೆ. ಹೇಳಿದ್ರು ಅದೆಲ್ಲ ಅಧಿಕಾರಿಗಳು, ಅದರ ಗುಣಮಟ್ಟ ಅಧಿಕಾರಿಗಳು, ನಾವಲ್ಲ ಹೇಳಿದ್ವಿ ಸರ್. ಇದು ಮೊದಲಿಂದೂ ಕೂಡ ಅವರ ಚಾಳಿ ಇದೆ. ಅವರ ಕಚೇರಿಗೆ ಸರ್ಕಾರಿ ಸಿಮೆಂಟ್ ಬಳಕೆಯಾಗಿದೆ ಅಂತ ಆರೋಪ ಬಂದಾಗ ಅವರು ಏನು ಹೇಳಿದ್ರೆ, ಅದಕ್ಕೆ ನಾನು ಜವಾಬ್ದಾರಲ್ಲ, ಕಾಂಟ್ರಾಕ್ಟ್ ಜವಾಬ್ದಾರ ಅಂತ ಹೇಳಿದ್ದಾರೆ. ಒಬ್ಬ ಶಾಸಕನಾಗಿ ತನ್ನ ಕಚೇರಿಗೆ ನಾಟ್ ಫಾರ್ ಸೇಲ್ ಸಿಮೆಂಟ್ ಬಳಕೆಯಾದಾಗ ಅದು ಕಾಂಟ್ರಾಕ್ಟ್ ಜವಾಬ್ದಾರಿ ಅಂತ ಕಾಂಟ್ರಾಕ್ಟ್ ನ ಮೇಲೆ ಹಾಕಿದ್ದಾರೆ. ಈಗಲೂ ಕೂಡ ಹಾಗೆ ನಾನು ಕಂಚಿನ ಪ್ರತಿಮೆಯ ಮಾಡಿದ್ದೇನೆ ಅಂತ ಹೇಳಿಕೊಂಡು ಡಂಗುರ ಸಾರ್ತಾ ಇದ್ದವರು ಈಗ ಅದು ಕಂಚು ಅಲ್ಲ ಅಂತ ಗೊತ್ತಾಗ ಅದು ಅಧಿಕಾರಿಗಳ ಮೇಲೆ ಹಾಕಿದ್ದಾರೆ. ಅದು ಮೊದಲಿಂದೂ ಕೂಡ ಇದು ಕಾರ್ಕಳ ಶಾಸಕರ ಅದು ಚಾಳಿ. ಅದು ಇಲ್ಲಿ ಅಧಿಕಾರಿಗಳು ಬಲಿಯಾಗಿದ್ದಾರೆ. ಅವರನ್ನು ನಂಬಿ ಹೋದ ಒಬ್ಬ ಸಚಿವರು, ಅವರನ್ನು ನಂಬಿ ಹೋದ ಈ ಅಧಿಕಾರಿಗಳು ಇವತ್ತು ಬಲಿಯಾಗಿದ್ದಾರೆ. ಇವತ್ತು ಅಧಿಕಾರಿಗಳು ನಾಳೆ ಜೈಲಿಗೆ ಹೋಗುವ ಪ್ರಮೇಯ ಕೂಡ ಬರಬಹುದು. ಅಂದ್ರೆ ಇವತ್ತು ಅದು ಕಂಚು ಅಂತ ಒಂದು ವೇಳೆ ಪ್ರೂಫ್ ಆಗ್ತಿದ್ರೆ ಇದು ನಾನೇ ಮಾಡಿದ್ದು ಅನ್ನುವಂಥ ವಾದವನ್ನು ಮಾಡ್ತಾ ಇದ್ರು. ಇದು ಕಂಚು ಅಲ್ಲ ಅಂತ ಆದ್ದರಿಂದ ಆ ಆರೋಪದಿಂದ ಅವರು ಹೊರಗೆ ಬಂದು ಇವರು ತಪ್ಪಿಸಿಕೊಳ್ಳುವ ಒಂದು ಹಾದಿಯನ್ನು ಶಾಸಕರು ಹಿಡ್ಕೊಂಡಿದ್ದಾರೆ ಅಷ್ಟೇ.